ಸಾವಿಗೆ ಇಷ್ಟು ಜಸ್ಟಿಸ್ ಮಾಡ್ತಿದ್ರೆ ಸಾವು ಆಗ್ಲಿಲ್ಲ ಮಾರೇ ಪ್ರದೀಪ್. ನೀನು ಮತ್ತೆ ಕೂತ್ಕೊಂಬ ಸುಮ್ಮನೆ. ಅಧ್ಯಕ್ಷರೇ ನಿನಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿಣ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ಪ್ರದೀಪ್ ಈಶ್ವರ್ ಇದ್ದಾರಲ್ಲ, ನಮ್ಮ ಯಾರು ಚಿಕ್ಕಬಳ್ಳಾಪುರದ ಶಾಸಕರು, ಈ ಪ್ರದೀಪ್ ಈಶ್ವರ್ ಅವ್ರಿಗೂ ನಿಮ್ಹಾನ್ಸ್ ಹಾಸ್ಪಿಟಲ್ಗೂ ಹುಚ್ಚ ವೆಂಕಟ್ಗೂ ಎತ್ತಣ ಸಂಬಂಧ ಹಾಗಾದರೆ. ಯಾಕಂದರೆ ಈ ಪ್ರದೀಪ್ ಈಶ್ವರ್ ಅಂತ ಬಂದಾಗಲೆಲ್ಲ ನಿಮ್ಹಾನ್ಸ್ ಹಾಸ್ಪಿಟ್ಲು ಇಲ್ಲ ಹುಚ್ಚ ವೆಂಕಟು ಈ ಥರದ್ದು ಏನಾದ್ರು ಮಾತುಗಳು ಬಂದೇ ಬರ್ತವೆ. ಅದವ್ರು ಬೇಕಂತ ಮಾಡ್ಕೋತಾರೋ ಅಥವಾ ಗೊತ್ತಿಲ್ಲದೆ ಮಾಡ್ಕೋತಾರೋ ಗೊತ್ತಿಲ್ಲ. ಮತ್ತೊಮ್ಮೆ ಇವತ್ತು ನಿಮ್ಹಾನ್ಸ್ ಹಾಸ್ಪಿಟಲ್ನ ನೆನಪು ಮಾಡಿದ್ದಾರೆ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ BJP ಕಾರ್ಯಕರ್ತರು. ಬಿಗ್ ಸ್ಟೋರಿಯಲ್ಲಿ ಇದರ ಅಪ್ಡೇಟ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಸೆಕೆಂಡ್ ಹುಚ್ಚ ವೆಂಕಟ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಎಸ್ ವೀಕ್ಷಕರೇ, ಈ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕರು, ಅವರು ಎಲ್ಲಿ ಹೋದ್ರೂ ಸುದ್ದಿ ಆಗ್ತಾರೆ, ಎಲ್ಲಿ ಹೋದ್ರೂ ಅವ್ರ ವಿಡಿಯೋ ವೈರಲ್ ಆಗ್ತವೆ. ಸಿನಿಮಾ ಥರ ಡೈಲಾಗ್ ಹೊಡೆದು ಜನರನ್ನು ಮನಸ್ಸನ್ನು ಒಪ್ಪಿಸಿ MLA ಆಗಿದ್ರಲ್ಲ, ಅದೇ ಪ್ರದೀಪ್ ಈಶ್ವರ್. ತೆಲುಗು ಡೈಲಾಗ್ ಹೊಡಿತಾರೆ, ಕನ್ನಡ ಡೈಲಾಗ್ ಹೊಡಿತಾರೆ. ಸದನದಲ್ಲಿ ಹೋದರೆ ಅಲ್ಲಿ ಸ್ಪೀಕರ್ ಕಡೆಯಿಂದ ಬಯಸ್ಕೊತಾರೆ. ಮೊನ್ನೆ ಸದನದಲ್ಲಿ ವಿರೋಧ ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಳ್ಳಿಕ್ಕೆ ಹೋಗಿ ಸ್ಪೀಕರ್ ಕಡೆಯಿಂದ ಚಿಮಾರಿ ಹಾಕ್ಸ್ಕೊಂಡ್ರು. ಸ್ಪೀಕರ್ ಅವರು ಹಾಸ್ಯಭರಿತವಾಗಿ ಅವ್ರಿಗೆ ಹೇಳಿಬಿಟ್ಟು ಅವ್ರಿಗೆ ಕಬ್ಬಣ ಕೊಡಬೇಕು, ನಿನ್ನ ಕೈಗೆ ಹಗ್ಗ ಕೊಡಬೇಕಂತ ಹೇಳಿದರು. ಈ ರೀತಿ ಅಂದರೆ ಸ್ಪೀಕರ್ ಅವರು ಅತಿ ಹೆಚ್ಚು ವಿರೋಧ ಪಕ್ಷಗಳಿಗಿಂತ ಆಡಳಿತ ಪಕ್ಷದ ಶಾಸಕ ಪ್ರದೀಪ್ ಈಶ್ವರ್ಗೆ ಬುದ್ಧಿ ಮಾತನ್ನು ಹೇಳಿರೋದೇ ಹೆಚ್ಚು. ಇಂಥ ಪ್ರದೀಪ್ ಈಶ್ವರ್ ಹಲವಾರು ಬಾರಿ ಕರ್ನಾಟಕದ 2ನೇ ಹುಚ್ಚ ವೆಂಕಟ ಯಾರು ಅಂತ ಬಂದಾಗ ಸ್ಪರ್ಧೆಗೂ ಬಿದ್ದಿದ್ರು ಇವರು. ಈ ರೀತಿ ಹಲವಾರು ಘಟನೆಗಳು ನಡೆದಿತ್ತು ಪ್ರದೀಪ್ ಈಶ್ವರ್ದು. ಯಾವುದಕ್ಕೋ ಸಂಬಂಧ ಇಲ್ಲದೆ ಇರುವಂಥ ಮಾತುಗಳನ್ನು ಹೇಳಿ ನಗೆಪಾಟಲಿಗೀಡಾಗಿದ್ದರು ಪ್ರದೀಪ್ ಈಶ್ವರ್. ಈಗ ಮತ್ತೆ BJP ಕಾರ್ಯಕರ್ತರನ್ನ ಕೆಣಕಿದ್ದಾರೆ. ದಾವಣಗೆರೆಗೆ ಬರಲಿ ಪ್ರದೀಪ್ ಈಶ್ವರ್ ಅಂತ BJP ನಾಯಕರು ಕಾಯ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ವಿಪಕ್ಷಗಳು ಯಾವುದಾದ್ರೂ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೆ, ಅವ್ರು ಯಾರು ಬೇಕಾರಾಗಲಿ, ಎಷ್ಟು ದೊಡ್ಡ ನಾಯಕರು ಬೇಕಾರಾಗಲಿ, ಮೈಕ್ ಸಿಕ್ಕರೆ ಸಾಕು ಪ್ರದೀಪ್ ಈಶ್ವರ್ ಬಾಯಿಗೆ ಬಂದಂಗೆ ಹರಡ್ತಾನೆ ಇರ್ತಾರೆ, ಬಾಯಿಗೆ ಬಂದಂಗೆ ಮಾತನಾಡ್ತಾನೆ ಇರ್ತಾನೆ. ಮಾತಾಡಿ ಅದಾದಮೇಲೆ ನಗೆ ಪಾಟಲಿಗೆ ಈಡಾಗ್ತಾರೆ. ಒಂಥರ ಜೋಕರ್ ಅನ್ನೋ ಥರ ಇವರ ಹೇಳಿಕೆಗಳು, ಇವರ ಏನು ಡೈಲಾಗ್ಗಳನ್ನು ನೋಡಿತಾರಲ್ಲ ಅವೆಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿದ್ರು ಕೂಡ ಪ್ರದೀಪ್ ಈಶ್ವರ್ ಯಾಕೆ ಮಾಡ್ತಾರೆ? BS ಯಡಿಯೂರಪ್ಪನವ್ರು ಮಾತಾಡಿದ್ರು ಕೂಡ ಪ್ರದೀಪ್ ಈಶ್ವರ್ ಯಾಕೆ ಮಾಡ್ತಾರೆ? HD ಕುಮಾರಸ್ವಾಮಿ ಮಾತಾಡಿದ್ರು ಕೂಡ ಪ್ರದೀಪ್ ಈಶ್ವರ್ ಯಾಕೆ ಮಾಡ್ತಾರೆ? ಪ್ರತಾಪ್ ಸಿಂಹ ಮಾತಾಡಿದ್ರು ಕೂಡ ಪ್ರದೀಪ್ ಈಶ್ವರ್ ಮಾತಾಡ್ತಾರೆ. ಮೊನ್ನೆ ಯಾವುದೋ ಒಂದು ಸ್ಟೇಜ್ನಲ್ಲಿ DK ಶಿವಕುಮಾರ್ ಭಾಷಣ ಮಾಡುವಾಗ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು DK ಶಿವಕುಮಾರ್ ಅವರಿಗೆ ಭುಜ ತಟ್ಬಿಟ್ಟು ನೀನು ಅಲ್ಲೋಗಿ ಕೂತ್ಕೊಳ್ಳಪ್ಪ ಅಂತ ಹೇಳಿ ಇಡೀ ಸಭೆಯಲ್ಲಿ ನಗೆ ಪಾಟಲಿಗಿಡ. ಅತಿ ಹೆಚ್ಚು ಶಾಸಕರು ಯಾರಾದರೂ ಕರ್ನಾಟಕದಲ್ಲಿ ಈ ರೀತಿ ನಗೆ ಪಾಟಲಿಗೆ ಈಡಾದವರು ಇದ್ದಾರಪ್ಪ ಅಂದರೆ ಅದು ಈ ಪ್ರದೀಪ್ ಈಶ್ವರ್ ಮಾತ್ರ ಅನ್ಸುತ್ತೆ. ಈಗ ಮತ್ತೆ BJP ಅವ್ರನ್ನ ಕೆಣಕಿದ್ದಾರೆ. BJP ಅವರು ಇವ್ರು ಬರಲಿ ಅಂತ ಕಾಯ್ತಾ ಇದ್ದಾರೆ. ಅಲ್ಲೇನು ಮಾಡ್ಕೋತಾರೋ ಗೊತ್ತಿಲ್ಲ, ಅಲ್ಲೇನು ಹೇಳಿಕೆಗಳನ್ನು ಕೊಟ್ಟು ಅದೇನು ವೈರಲ್ ಆಗುತ್ತೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಮೊದಲನೇ ಬಾರಿ ಗೆದ್ದವರು. ಸುಧಾಕರ್ ಓವರ್ ಕಾನ್ಫಿಡೆನ್ಸ್ನಿಂದ ಇವ್ರು ಗೆದ್ದವರು. ಸುಧಾಕರ್ ಸ್ವಲ್ಪ ಅಲ್ಲಿ ತಗ್ಗಿ ಬಗ್ಗೆ ನಡೆದಿದ್ರೆ ಇವತ್ತು ಪ್ರದೀಪ್ ಈಶ್ವರ್ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಜನರು ಕೊಟ್ಟಿರೋ ಅಧಿಕಾರವನ್ನು ಜನರಿಗೋಸ್ಕರ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಗಮನ ಹರಿಸಿದ್ರೆ ಒಳ್ಳೆಯದು ಅನಿಸುತ್ತೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.